ನಮಸ್ಕಾರ. ನಾನು ನಿಮಗೆ ಇವತ್ತು ಯುಗಾದಿ ಹಬ್ಬದ ವಿಶೇಷತೆ ಮತ್ತು ಧಾರ್ಮಿಕ ಮಹತ್ವ ಹೇಳುತ್ತೇನೆ. ಯುಗಾದಿ ಹಬ್ಬವು ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ ಮತ್ತು ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿ ಪಾಡ್ವಾ ಎಂದು ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬದ ಧಾರ್ಮಿಕ ಮಹತ್ವ. ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಈ ದಿನವೇ ಜಗತ್ತಿನ ಸೃಷ್ಟಿಯನ್ನು ಆರಂಭಿಸಿದ್ದ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಯುಗಾದಿ ದಿನವನ್ನು ಸೃಷ್ಟಿಯ ಪ್ರಾರಂಭ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಿಂದಲೇ ಚೈತ್ರ ಮಾಸ ಆರಂಭವಾಗುತ್ತದೆ ಮತ್ತು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಯುಗಾದಿ ಹಬ್ಬದ ವಿಶೇಷತೆ ನೋಡೋಣ. ಮುಂಜಾನೆ ಬೇಗ ಎದ್ದು ಮನೆ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟಲಾಗುತ್ತದೆ. ಸುಂದರವಾದ ರಂಗೋಲಿ ಹಾಕಲಾಗುತ್ತದೆ ಹಾಗೂ ಈ ದಿನ ದೇವರಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಯುಗಾದಿ ದಿನ ವಿಶೇಷವಾಗಿ ಬೇವಿನಕಾಯಿ ಮತ್ತು ಬೆಲ್ಲ ತಿನ್ನುವ ಪದ್ಧತಿ ಇದೆ. ಇದನ್ನು ಸಾಮಾನ್ಯವಾಗಿ ಬೇವು ಎಂದೇ ಹೇಳಲಾಗುತ್ತದೆ. ಇದರಲ್ಲಿ ಬೇವಿನ ಹೂವು, ಬೆಲ್ಲ, ಮಾವಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಪಾನಕ ಹಾಗೆ ಮಾಡಲಾಗುತ್ತದೆ. ಈ ಬೇವನ್ನು ಕೆಲವು ಪ್ರಾಂತಗಳಲ್ಲಿ ಬೇರೆ ತರಹ ಮಾಡಲಾಗುತ್ತದೆ. ಕೆಲವರು ಇದರಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಹಣ್ಣುಗಳನ್ನು ಹಾಕಿ ಮಾಡುತ್ತಾರೆ. ಈ ಬೇವಿನ ವಿಶೇಷತೆ ಏನೆಂದರೆ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡೂ ಸಮಾನವಾಗಿ ಇರುತ್ತವೆ ಎಂದು ಮಾಡಲಾಗುತ್ತದೆ. ಯುಗಾದಿ ದಿನ ವಿಶೇಷವಾಗಿ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ. ಈ ದಿನ ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ. ಪಂಡಿತರು ಮತ್ತು ಆಚಾರ್ಯರು ವರ್ಷದ ಭವಿಷ್ಯ ಬಗ್ಗೆ ಹೇಳುತ್ತಾರೆ ಹಾಗೂ ಗ್ರಹಗಳ ಸ್ಥಿತಿ, ಮಳೆಯ ಪ್ರಮಾಣ ಮತ್ತು ಕೃಷಿಯ ಫಲ, ದೇಶದ ಸ್ಥಿತಿ ಮತ್ತು ಜನರ ಭಾಗ್ಯ ಇತ್ಯಾದಿಗಳನ್ನು ಹೇಳುತ್ತಾರೆ. ಇದನ್ನು ಕೇಳುವುದರಿಂದ ಆ ವರ್ಷದ ಬಗ್ಗೆ ಅರಿವು ಬರುತ್ತದೆ. ಯುಗಾದಿ ಹಬ್ಬವು ಹೊಸ ಬಟ್ಟೆ ಖರೀದಿ ಮಾಡಲು ಮತ್ತು ಹೊಸ ಯಾವುದೇ ವಸ್ತುವನ್ನು ಖರೀದಿ ಮಾಡಲು ತುಂಬವೇ ಒಳ್ಳೆಯ ದಿನವಾಗಿರುತ್ತದೆ. ಯುಗಾದಿ ಹಬ್ಬದ ಪೌರಾಣಿಕ ಕಥೆ. ನಮ್ಮ ಹಿಂದೂ ಧರ್ಮದಲ್ಲಿ ಕಾಲವನ್ನು ಯುಗಗಳು ಎಂದು ವಿಭಜಿಸಲಾಗಿದೆ. ಸತ್ಯಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗ ಮತ್ತು ಕಲಿಯುಗ. ಈ ಯುಗಗಳು ಆರಂಭವನ್ನು ಸೂಚಿಸುವ ದಿನವೇ ಯುಗಾದಿ ಎಂದು ಹೇಳಲಾಗಿದೆ. ಅದಕ್ಕಾಗಿ ಯುಗ ಪ್ಲಸ್ ಆದಿ ಎಂದರೆ ಯುಗದ ಆರಂಭ ಎಂಬ ಅರ್ಥ ಬರುತ್ತದೆ. ಪುರಾಣದಲ್ಲಿ ಮತ್ತೊಂದು ಕಥೆಯೂ ಇದೆ. ಒಂದು ಕಾಲದಲ್ಲಿ ದೇವತೆಗಳು ಮತ್ತು ಋಷಿಗಳು ಬ್ರಹ್ಮದೇವರ ಬಳಿ ಹೋಗಿ ಮಾನವರಿಗೆ ಕಾಲದ ಅರಿವು ಹೇಗೆ ಬರಬೇಕು ಎಂದು ಕೇಳಿದ್ದರು. ಆಗ ಬ್ರಹ್ಮದೇವರು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯ ದಿನವನ್ನು ಹೊಸ ವರ್ಷದ ಆರಂಭ ಎಂದು ಘೋಷಿಸಿದ್ದರು. ಅದೇ ದಿನವನ್ನು ಯುಗಾದಿ ಎಂದು ಆಚರಿಸಲು ಪ್ರಾರಂಭವಾಯಿತು ಹಾಗೂ ಶ್ರೀ ವಿಷ್ಣು ದೇವರು ಕಾಲಚಕ್ರವನ್ನು ಪ್ರಾರಂಭಿಸಿದ ದಿನ ಎಂದು ಕೂಡ ಹೇಳುತ್ತಾರೆ. ಆದುದರಿಂದ ಈ ದಿನ ದೇವರ ಪೂಜೆ ಮಾಡುವುದು ಅತ್ಯಂತ ಶುಭಕರ ಎಂದು ನಂಬಿಕೆ ಇದೆ. ಹೀಗಾಗಿ ಯುಗಾದಿ ಹಬ್ಬವು ಕೇವಲ ಹೊಸ ವರ್ಷ ಮಾತ್ರ ಅಲ್ಲ, ಇದು ಸೃಷ್ಟಿಯ ಆರಂಭ, ಹೊಸ ಆಶಯಗಳ ಮತ್ತು ಹೊಸ ಜೀವನದ ಸಂಕೇತ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ಹಬ್ಬವಾಗಿದೆ. ಇದು ಯುಗಾದಿ ಹಬ್ಬದ ಧಾರ್ಮಿಕ ವಿಶೇಷತೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.